ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಕೊಲೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನವೆಂಬರ್ 10ಕ್ಕೆ ಪ್ರಕರಣದ ಟ್ರಯಲ್ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಒಂದು ಕಡೆಯಲ್ಲಿ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಟ್ರಯಲ್ ದಿನಾಂಕ ನಿಗದಿಯಾಗಿದೆ ನವೆಂಬರ್ 10ಕ್ಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಕೆಲವೊಂದಿಷ್ಟು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಕಾಮಾಕ್ಷಿಪಾಳ್ಯ ಪೊಲೀಸರು ಅಲ್ಲಿಗೆ ತೆರಳಿ ಆರೋಪಿಗಳನ್ನು ಕರೆತಂದಿದ್ರು, ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಲಾಗಿದೆ. ಇನ್ನು ನವೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ನವೆಂಬರ್ 10ಕ್ಕೆ ಪ್ರಕರಣದ ಟ್ರಯಲ್ ದಿನಾಂಕ ನಿಗದಿ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಪ್ರಕರಣದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಇವತ್ತು ಮುಕ್ತಾಯಗೊಳಿಸಲಾಗಿದೆ. ಹಾಗೆಯೇ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ವೇಳೆಯಲ್ಲಿ ಏನೆಲ್ಲ ಆಯಿತು ಎಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ವಿವರವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇವತ್ತು ನಡೆದಂಥ ಪ್ರಕ್ರಿಯೆ, ಕೊಲೆ ಆರೋಪಿಗಳು ಒಂದಷ್ಟು ಜನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಅದು A1 ಪವಿತ್ರ ಗೌಡ ಆಗಿರಬಹುದು, ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಆಗಿರಬಹುದು. ಇವರೆಲ್ಲರೂ ಕೂಡ ಜೈಲಿನಲ್ಲಿದ್ದರು. ಬರೋಬ್ಬರಿ 2.5 ತಿಂಗಳ ನಂತರ ದರ್ಶನ್ ಜೈಲಿನಿಂದ ಹೊರಗೆ ಬಂದಿರೋದು. ಕಾರಣ ಅಂತ ಹೇಳಿದರೆ ಕೋರ್ಟ್ಗೆ ಹಾಜರುಪಡಿಸುವಂಥ ಪ್ರಕ್ರಿಯೆ. ಸೂರ್ಯನ ಬೆಳಕು ನನ್ನ ಮೈ ಮೇಲೆ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ರು ದರ್ಶನ್. 2.5 ತಿಂಗಳ ಮೇಲೆ ಅವರ ಮೈ ಮೇಲೆ ಸೂರ್ಯನ ಬೆಳಕು ಬಿದ್ದಿದೆ. ಅದು ಕೋರ್ಟ್ಗೆ ಬಂದಂಥ ಕಾರಣಕ್ಕಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದೋಷಾರೋಪಣೆ ಪ್ರಕ್ರಿಯೆ ಇವತ್ತು ಬೆಂಗಳೂರಿನ 64ನೇ CCH ನ್ಯಾಯಾಲಯದಲ್ಲಿ ನಡೆಯಿತು. ಇನ್ನೊಂದು ಕಡೆಯಲ್ಲಿ ಒಬ್ಬೊಬ್ಬರನ್ನೇ ಕರೆದು ಈ ಕೊಲೆ ಪ್ರಕರಣದ ಒಂದೇ ಆರೋಪಿಗಳನ್ನು ಕರೆದು ಜಡ್ಜ್ ವಿವರಿಸಿದ್ರು. ರೇಣುಕಾಸ್ವಾಮಿಯಿಂದ ಮೆಸೇಜ್ ಬಂದಂಥ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಕಿಡ್ನಾಪ್ ಸಂಚು, ಅಕ್ರಮ ಕೂಟ, ಅಪಹರಣ ಎಲ್ಲ ಆರೋಪದ ಬಗ್ಗೆ ವಿವರವನ್ನು ಜಡ್ಜ್ ಓದಿ ಹೇಳಿದರು. ಚಾರ್ಜ್ ಫ್ರೇಮನ್ನು ಈ ಕೊಲೆ ಪ್ರಕರಣದ ಆರೋಪಿಗಳು ಒಪ್ಪಲಿಲ್ಲ. ನಮ್ಮ ಮೇಲಿನ ಆರೋಪ ಸುಳ್ಳು ಅಂತ ಕೋರ್ಟ್ನಲ್ಲಿ ಈ ಆರೋಪಿಗಳು ಹೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲೆ ಪ್ರಕರಣದ ಆರೋಪಿಗಳು ನಮ್ಮ ಮೇಲೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಮಾಹಿತಿಗಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಒಂದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಇನ್ನೊಂದು ಕಡೆಯಲ್ಲಿ ಕೊಲೆ ಪ್ರಕರಣದ ಬೇರೆ ಬೇರೆ ಆರೋಪಿಗಳು, ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಆರೋಪಿಗಳು, ಇವರೆಲ್ಲರನ್ನೂ ಕೂಡ ಪೊಲೀಸರು ಇವತ್ತು ಜೈಲು ಪ್ರಕ್ರಿಯೆಯನ್ನು ಮುಗಿಸಿಕೊಂಡು ಪರಪ್ಪನ ಅಗ್ರಹಾರ ಜೈಲಿನಿಂದ ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದರು. ನ್ಯಾಯಾಲಯಕ್ಕೆ ಕರೆದುಕೊಂಡು ಬರುವಾಗ ಯಾವ ರೀತಿಯಾಗಿತ್ತು ನೋಡ್ತಾ ಇದ್ದೀರಾ. 64ನೇ CCH ನ್ಯಾಯಾಲಯದಲ್ಲಿ ಇವತ್ತು ಪ್ರಕರಣದ ವಿಚಾರಣೆ ನಡೀತು. ಇನ್ನೊಂದು ಕಡೆಯಲ್ಲಿ ಒಬ್ಬೊಬ್ಬರನ್ನೇ ಕರೆದು ಈ ಚಾರ್ಜ್ ಫ್ರೇಮನ್ನು ಓದಿ ಹೇಳ್ತಾರೆ ನ್ಯಾಯಾಧೀಶರು. ಸಾರಾಂಶವನ್ನು ಓದಿ ಹೇಳಿದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಸಂಚು, ಅಕ್ರಮ ಕೂಟ, ಅಪಹರಣ ಈ ಎಲ್ಲ ಆರೋಪದ ಬಗ್ಗೆ ಜಡ್ಜ್ ವಿವರಿಸ್ತಾರೆ. ಚಾರ್ಜ್ ಫ್ರೇಮನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಪ್ಪಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ಮೇಲಿನ ಆರೋಪ ಸುಳ್ಳು ಅಂತ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ, ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಜಡ್ಜ್ ಕೇಳ್ತಾರೆ, ಈ ರೀತಿ ಎಲ್ಲ ನಿಮ್ಮ ಮೇಲೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ, ಇದು ಈ ರೀತಿ ಆಗಿರೋದು ಹೌದಾ ಅಂತ. ಆದರೆ ಕೊಲೆ ಪ್ರಕರಣದ ಆರೋಪಿಗಳು ಒಪ್ಪಲಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೆಯೇ ಕೊಲೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಇಂಚಿಂಚು ಬಿಡದೆ ತನಿಖೆಯನ್ನು ಮಾಡಿದರು. ಅವೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದರು. ಕೊಲೆ ಪ್ರಕರಣದ ತನಿಖೆ ಅಂತೇಳಿದರೆ ಚಿತ್ರದುರ್ಗದಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಮಾಡಿದ್ರಿಂದ ಹಿಡಿದು ರೇಣುಕಾಸ್ವಾಮಿಯನ್ನು ಕರೆತಂದು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು 64ನೇ CCH ನ್ಯಾಯಾಲಯದಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇರುವಂಥ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಬೆಂಗಳೂರಿನ 64ನೇ CCH ನ್ಯಾಯಾಲಯದ ಆವರಣ. ಇಲ್ಲಿ ಕೊಲೆ ಪ್ರಕರಣದ ಆರೋಪಿಗಳು ಇದ್ದಾರೆ. ಈಗ ಅವರನ್ನು
ನ್ಯಾಯಾಲಯದಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ತಾರೆ. ಒಂದು ಕಡೆಯಲ್ಲಿ ಬಂದಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಕೋರ್ಟ್ಗೆ ಹಾಜರಾಗಿರುವಂಥ ದೃಶ್ಯಾವಳಿಗಳು. ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಕೊಲೆ ಆರೋಪಿಗಳನ್ನು ಕರೆದುಕೊಂಡು ಬರಲಾಗುತ್ತೆ ನ್ಯಾಯಾಲಯಕ್ಕೆ. ನ್ಯಾಯಾಲಯದಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಹೀಗಾಗಿ ವಾಪಸ್ ಅವರನ್ನ ಕರ್ಕೊಂಡು ಹೋಗೋದು ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಜೈಲಿಗೆ ಕರೆದುಕೊಂಡು ಹೋಗಿ ಬಿಡ್ತಾರೆ ಪೊಲೀಸರು. ಒಟ್ಟಿನಲ್ಲಿ ಪ್ರಕರಣದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಇವತ್ತು ಮುಕ್ತಾಯಗೊಳಿಸಲಾಗಿದೆ. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಈ ಕೊಲೆ ಆರೋಪಿಗಳನ್ನು ಸಿಟಿ ಸಿವಿಲ್ ಕೋರ್ಟ್ಗೆ ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಹಲಸೂರು ಗೇಟ್ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರು. ಕೊಲೆ ಆರೋಪಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಅದರಲ್ಲಿ ಕಪ್ಪು ಬಣ್ಣದ ಮಾಸ್ಕ್ ಅನ್ನು ಧರಿಸಿ ಕುಂಕುಮವನ್ನು ಇಟ್ಟಿರುವಂಥ ವ್ಯಕ್ತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್. ಸದ್ಯ ತನಿಖೆಯನ್ನ ಮಾಡಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರದಲ್ಲಿ ಆಗುವಂತ ಪ್ರಕ್ರಿಯೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆಗುತ್ತೆ ಅಂತ ಹೇಳಿ. ಇವತ್ತು ಚಾರ್ಜ್ ಫ್ರೇಮ್ ಪ್ರಕ್ರಿಯೆಗಾಗಿ ಕೊಲೆ ಆರೋಪಿಗಳು, ಈ ಕೊಲೆ ಪ್ರಕರಣದಲ್ಲಿರೋದು ಒಟ್ಟು 17 ಮಂದಿ ಆರೋಪಿಗಳು. ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಒಂದಷ್ಟು ಜನ ಜೈಲಲ್ಲಿದ್ದಾರೆ, ಮತ್ತೊಂದಷ್ಟು ಜನ ಬೇಲ್ ಮೇಲಿದ್ದಾರೆ. ಸದ್ಯ ಈ ಆರೋಪದ ಸಂಚು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಮಾಡಿದ ದಿನದಿಂದ ಹಿಡಿದು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆಯ ಶೆಡ್ಗೆ ಕರೆತಂದು ಕೊಲೆ ಮಾಡಿದ ದಿನದವರೆಗೂ, ಆಮೇಲೆ ಸಾಕ್ಷಿ ನಾಶಕ್ಕಾಗಿ ಬೇರೆ ಬೇರೆ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಲಾಗಿತ್ತು. ಕಾಲುವೆಗೆ ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಕಿದ್ರು. ತಾವಾಗಿ ಆರೋಪಿಗಳು ಹೋಗಿ ಸರೆಂಡರ್ ಆದ್ರು. ಈ ಎಲ್ಲ ಅಂಶಗಳ ಕುರಿತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ರೇಣುಕಾಸ್ವಾಮಿಯನ್ನ ಎಷ್ಟು ಚಿತ್ರಹಿಂಸೆ ಕೊಟ್ಟು ಕೊಂದಿದ್ರು, ಸಾಯಿಸಿದ್ರು ಎಲ್ಲವನ್ನ ತನಿಖೆ ಮಾಡಿದಂಥ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಸದ್ಯ ಅದರ ಅನ್ವಯ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಇವತ್ತು ಮುಕ್ತಾಯ ಆಗಿದೆ. ಇದರಲ್ಲಿರುವಂಥ ಅಂಶಗಳನ್ನು ಕೊಲೆಯ ಆರೋಪಿಗಳು ಒಪ್ಪಿಕೊಂಡಿಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಕಾರಣ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಲಾಗಿದೆ. ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಹಾಗೆಯೇ ನವೆಂಬರ್ 10ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ನವೆಂಬರ್ 10ಕ್ಕೆ ಪ್ರಕರಣದ ಟ್ರಯಲ್ ದಿನಾಂಕ ನಿಗದಿಯಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಒಬ್ಬೊಬ್ಬರನ್ನೇ ಕರೆದು ವಿವರಿಸಿದ್ರು ಜಡ್ಜ್. ರೇಣುಕಾಸ್ವಾಮಿಯಿಂದ ಮೆಸೇಜ್ ಬಂದಂಥ ವಿಚಾರ, ಸಾಕಷ್ಟು ವಿಚಾರಗಳ ಕುರಿತು ವಿವರಿಸಿದರು. ಹಾಗೆಯೇ 64ನೇ CCH ನ್ಯಾಯಾಲಯಕ್ಕೆ ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಲಾಯಿತು. ದರ್ಶನ್ ಪ್ರಕರಣದ 2ನೇ ಆರೋಪಿ, ಪವಿತ್ರ ಗೌಡ ಪ್ರಕರಣದ 1ನೇ ಆರೋಪಿ. ಎಲ್ಲ ಆರೋಪಿಗಳು ಕೂಡ ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಸಾಕ್ಷಿಗಳ ವಿಚಾರಣೆಗೆ ನ್ಯಾಯಾಲಯ ದಿನಾಂಕವನ್ನು ನಿಗದಿ ಮಾಡಿದೆ. ನವೆಂಬರ್ 10ಕ್ಕೆ ವಿಚಾರಣೆಯ ದಿನಾಂಕ ನಿಗದಿ ಆಗಿದೆ. ಈಗ 64ನೇ CCH ನ್ಯಾಯಾಲಯದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಗಮನಿಸ್ತಾ ಇದ್ವಿ ಇವತ್ತು ನ್ಯಾಯಾಲಯದಲ್ಲಿ ನಡೆದಂಥ ಪ್ರಕ್ರಿಯೆ ಏನೆಲ್ಲ ಆಯಿತು, ಹಾಗೆಯೇ ಪ್ರಕರಣದ ಟ್ರಯಲ್ ದಿನಾಂಕವನ್ನು ಯಾವತ್ತು ನಿಗದಿ ಮಾಡಲಾಗಿದೆ? ಸಂಪತ್, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದರ್ಶನಾದಿಯಾಗಿ 17 ಆರೋಪಿಗಳ ವಿರುದ್ಧವಾಗಿ ಈಗಾಗಲೇ ಕೋರ್ಟ್ಗೆ ಏನು ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲೇ
ಟ್ರಯಲ್ ಕೂಡ ಆರಂಭವಾಗುತ್ತೆ. ಪ್ರಮುಖವಾಗಿ ಇವತ್ತು 2:30ರಿಂದ 2:45 ಸುಮಾರಿಗೆ ಕೋರ್ಟ್ಗೆ ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಂತಂದರೆ ವಕೀಲರು ಕಿಕ್ಕಿರಿದು ನಿಂತ್ಕೊಂಡಿದ್ರು. ಅದಾದ ಮೇಲೆ ಈ ಒಂದು 2:45ರಿಂದ 3 ಗಂಟೆ ಸುಮಾರಿಗೆ ಕೋರ್ಟ್ ಹಾಲಿಗೆ ಆರೋಪಿಗಳನ್ನು ಎಂಟ್ರಿ ಕೊಡಲಾಗುತ್ತೆ. ಆ ಆರೋಪಿಗಳು ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೆ ಅವರನ್ನು ಅಂತಂದರೆ ಜಡ್ಜ್ ಕೂಡ ಸಾಲಾಗಿ ನಿಲ್ಲುವಂತೆ ಕೊಡ್ತಾರೆ. ಅಂದರೆ A1 ಆರೋಪಿ ಪವಿತ್ರ ಗೌಡ ಆದಿಯಾಗಿ 17 ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ದರ್ಶನ್ ಕೂಡ ಹಾಜರುಪಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಪ್ರಮುಖವಾಗಿ ಏನು ದೋಷಾರೋಪಣಾ ಪಟ್ಟಿಯಲ್ಲಿ ಆರೋಪಿಗಳ ವಿರುದ್ಧವಾಗಿ ಇರುವಂತಹ ಆರೋಪ ಏನಿದೆ ಅದನ್ನು ಜಡ್ಜ್ ಕಂಪ್ಲೀಟ್ ಆಗಿ ಓದಿ ಹೇಳಿರುವಂಥದ್ದು. ಅಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಏನು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು, ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ದು, ತದನಂತರ ಆತನನ್ನು ನೇರವಾಗಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ತದನಂತರ ಆತನನ್ನು ಹಲ್ಲೆ ಮಾಡುವಂಥದ್ದು, ಆತನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿ ತದನಂತರ ಆತನನ್ನು ಯಾವ ರೀತಿಯಾಗಿ ಹತ್ಯೆ ಮಾಡಲಾಯಿತು ಮತ್ತು ಕಿಡ್ನಾಪ್ ಅನ್ನು ಯಾವ ರೀತಿ ಮಾಡಲಾಗಿತ್ತು ಎಲ್ಲವನ್ನೂ ಕೂಡ ದೋಷಾರೋಪಣಾ ಪಟ್ಟಿಯಲ್ಲಿ ಸಲ್ಲಿಕೆಯಾಗಿರುವಂತಹ ಅಂಶಗಳನ್ನು ಆರೋಪಿಗಳ ಮುಂದೆ ಓದಿ ಹೇಳಿ, ಅದಾದ ಮೇಲೆ ನಿಮ್ಮ ವಿರುದ್ಧವಾಗಿ ಈ ರೀತಿಯಾದಂತಹ ಆರೋಪ ಇದೆ, ನಿಮ್ಮ ವಿರುದ್ಧ ಇರುವಂತಹ ಆರೋಪವನ್ನು ನೀವು ಒಪ್ತೀರಾ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಜಡ್ಜ್ ಆರೋಪಿಗಳನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮೇಲಿರುವಂತಹ ಆರೋಪ ಸುಳ್ಳು ಅಂತ ಆರೋಪಿಗಳು ಹೇಳಿರುವಂಥದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಈ ಒಂದು ಪ್ರಕರಣದ ಏನು ಟ್ರಯಲ್ ಏನಿದೆ ಆದಷ್ಟು ಬೇಗ ಟ್ರಯಲನ್ನು ಆರಂಭಿಸಿ ಮತ್ತು ಪ್ರಕರಣಕ್ಕೆ ಒಂದು ಮುಕ್ತಾಯ ಹಾಡಿ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುತ್ತೆ. ಹೀಗಾಗಿ ಇವತ್ತು ಮಧ್ಯಾಹ್ನ ಸುಮಾರಿಗೆ ಆರೋಪಿಗಳೇನೇನು ಕೋರ್ಟ್ಗೆ ಕರೆತರಲಾಗಿತ್ತು ಅವ್ರನ್ನೆಲ್ಲ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ನಮ್ಮ ವಿರುದ್ಧದ ಆರೋಪ ನಿರಾಧಾರ ಅನ್ನೋ ಒಂದು ಮಾತುಗಳನ್ನು ಏನು ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ 10ನೇ ತಾರೀಕು ಈ ಒಂದು ವಿಚಾರಣೆ ಅಂತಂದರೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು ಮತ್ತು ಅದರಲ್ಲಿ ಪ್ರಮುಖವಾಗಿ ಏನು ಡೇಟನ್ನು ಫಿಕ್ಸ್ ಮಾಡೋದಕ್ಕೂ ಕೂಡ ಆ ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮನ್ನು ಏನು ಮಾಡಬೇಕಾಗಿತ್ತು ಆ ಚಾರ್ಜ್ ಫ್ರೇಮ್ ಕೂಡ ಇವತ್ತಿಗೆ ಮುಕ್ತಾಯವಾಗಿತ್ತು. ಮುಂದಿನ ದಿನಮಾನಗಳಲ್ಲಿ ಈ ಕೋರ್ಟ್ನಲ್ಲಿ ಏನು ಕಲಾಪ ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಟ್ರಯಲ್ ರನ್ ಕೂಡ ಆರಂಭ ಆಗುತ್ತೆ. ಅಂದರೆ ಆರೋಪಿಗಳ ಪರ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ವಾದ ಮತ್ತು ಪ್ರತಿವಾದವನ್ನು ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಸಾಕ್ಷಿಗಳನ್ನು ಕ್ರೋಢೀಕರಿಸಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಅದೇ ರೀತಿಯಾಗಿ ವೈಜ್ಞಾನಿಕವಾಗಿ ಮತ್ತು ಏನೆಲ್ಲ CCTV ದೃಶ್ಯಾವಳಿಗಳು ಮತ್ತು ಆರೋಪಿಗಳ ವಿರುದ್ಧವಾಗಿ ಯಾರೆಲ್ಲ ಸಾಕ್ಷಿಗಳನ್ನು ಹೇಳಿದ್ದಾರೆ ಕಂಪ್ಲೀಟ್ ಆಗಿ ಅವುಗಳನ್ನು ಕೂಡ ಅಡಕ ಮಾಡಿ ಮುಂದಿನ ದಿನಮಾನಗಳಲ್ಲಿ ವಾದ ಪ್ರತಿವಾದ ಕೂಡ ಆರಂಭ ಆಗುತ್ತೆ. ಅಲ್ಲಿವರೆಗೂ ಕೂಡ ಅಂದರೆ ಟ್ರಯಲ್ ದಿನಾಂಕ ನಿಗದಿ ಆದ ತಕ್ಷಣವೇ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯೋದಕ್ಕೆ ಶುರುವಾಗುತ್ತೆ. ಒಟ್ಟಾರೆಯಾಗಿ ಟ್ರಯಲ್ ಯಾವಾಗ ಆರಂಭ ಆಗುತ್ತೆ ಮತ್ತು ಯಾವಾಗ ಈ ಒಂದು ವಾದ ಪ್ರತಿವಾದ ಆರಂಭ ಆಗುತ್ತೆ ಅನ್ನೋ ಒಂದು ಆ್ಯಂಗಲಲ್ಲಿ ಸಾಕಷ್ಟು ಕುತೂಹಲ ಕೂಡ ಇತ್ತು. ಈಗ ಸದ್ಯಕ್ಕೆ ಕೋರ್ಟ್ 10ನೇ ತಾರೀಕು ಈ ಒಂದು ಟ್ರಯಲ್ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಸೂಚನೆಯನ್ನು ಈಗಾಗಲೇ ನಿರ್ಧಾರ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈಗ ಏನು ಇವತ್ತು ಚಾರ್ಜ್ ಫ್ರೇಮ್ ಏನು ಮುಕ್ತಾಯ ಆಗಿದೆ ಇದರಿಂದಾಗಿ ಆರೋಪಿಗಳ ವಿರುದ್ಧವಾಗಿ ಏನೆಲ್ಲ ಸಾಕ್ಷ್ಯಗಳೇನೇನಿದೆ ಅವೆಲ್ಲವೂ ಕೂಡ ಆರೋಪಿಗಳ ಪರವಾಗಿರುವಂತಹ ವಕೀಲರಾಗಿರ್ಬೋದು ಮತ್ತು ಸರ್ಕಾರದ ಪರ ವಕೀಲರಾಗಿರ್ಬೋದು ಟ್ರಯಲ್ ರನ್ನಲ್ಲಿ ಕೆಲವೊಂದು ಅಂಶಗಳನ್ನು ಮುಂದಿಟ್ಕೊಂಡು ವಾದ ಮತ್ತು ಪ್ರತಿವಾದವನ್ನು ಆಲಿಸ್ತಾರೆ. ಈ ಒಂದು ಪ್ರಕರಣ ಇನ್ನೇನು 6 ತಿಂಗಳು ಅಥವಾ 1 ವರ್ಷದಲ್ಲಿ ಇತ್ಯರ್ಥ ಆಗುತ್ತೆ. ಅಲ್ಲಿವರೆಗೂ ಕೂಡ ನಿರಂತರವಾಗಿ ಈ ಒಂದು ಪ್ರತಿದಿನ ಅಂದರೆ ಯಾವಾಗ ದಿನಾಂಕ ನಿಗದಿಯಾಗುತ್ತೆ ಅಲ್ಲಿವರೆಗೂ ಕೂಡ ಆರೋಪಿಗಳ ವಿರುದ್ಧವಾಗಿರುವಂತಹ ಸಾಕ್ಷ್ಯಗಳು, ದೋಷಾರೋಪಣಾ ಪಟ್ಟಿಯಲ್ಲಿರುವಂತಹ ಅಂಶಗಳು ಇವೆಲ್ಲವನ್ನೂ ಕೂಡ ಅಡಕ ಮಾಡಿಕೊಂಡು ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ಮುಂದುವರಿಯುತ್ತೆ. ಸದ್ಯಕ್ಕಂತೂ ಏನು ಆರೋಪಿಗಳು 17 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಮತ್ತೆ ಪರಪರ ಅಂದರೆ ಈಗ ಏನು ಬೇಲ್ನಲ್ಲಿ ಇರುವಂಥವ್ರನ್ನ ಅವ್ರ ಪಾಡಿಗೆ ಅವರು ಇರ್ತಾರೆ. ಆದರೆ 6 ಜನ ಆರೋಪಿಗಳನ್ನು ಮತ್ತೆ ಪರಪ್ಪನಾಗ್ರಹರ ಜೈಲಿಗೆ ಕಳಿಸುವಂತಹ ಕೆಲಸವನ್ನು ಮತ್ತೆ ಪೊಲೀಸರು ಮಾಡ್ತಾರೆ. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ, ಇನ್ನು ಟ್ರಯಲ್ ದಿನಾಂಕ ಕೂಡ ನಿಗದಿಯಾಗಿದೆ. 64ನೇ CCH ನ್ಯಾಯಾಲಯಕ್ಕೆ ಇವತ್ತು ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ಗೊಳಿಸಲಾಯಿತು. ಒಬ್ಬೊಬ್ಬರೇ ಆರೋಪಿಗಳನ್ನು ಕರೆದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಥವಾ ಚಾರ್ಜ್ ಶೀಟ್ನಲ್ಲಿರುವಂಥ ವಿಚಾರದ ಕುರಿತಂತೆ ನ್ಯಾಯಾಧೀಶರು ಪ್ರಶ್ನಾವಳಿಗಳನ್ನು ಕೇಳಿದ್ದಾರೆ. ಇದಕ್ಕೆ ಆರೋಪಿಗಳು ನಿರಾಕರಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇಲ್ಲೇ ಕೂತ ನೋಡಿದ್ರು